ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮದುವೆ ಮನೆಗಳಲ್ಲಿ ಮಾಡುವಂತಹ ಒಂದು ಪಕೋಡಾನ ಮಾಡ್ಕೊಳ್ಳೋಣ. ಪಕೋಡ ಅನ್ನೋದಕ್ಕಿಂತ ಬೋಂಡಾನ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸೂಪರಾಗಿರುತ್ತೆ. ಹಾಗೆ ದಪ್ಪದಾಗಿ ತುಂಬ ರೌಂಡಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ 1.5 ಕಪ್ನಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೋಡಿ, 2 ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕಿಂತ ಸಣ್ಣದಾಗಿ ಬೇಕಿದ್ರೂ ನೀವು ಕಟ್ ಮಾಡಿ ಹಾಕೋಬೋದು. ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ. ನೀವು ಸಬ್ಸಿಗೆ ಸೊಪ್ಪಿತ್ತು ಅಂತ ಹೇಳಿದ್ರೆ ಸೇರಿಸ್ಕೋಬೋದು. ಅದು ನನಗೆ ಸಿಗೋದಿಲ್ಲ ಇಲ್ಲಿ, ಹಾಗಾಗಿ ಸೇರಿಸಿಲ್ಲ. ನೋಡಿ, ಇದೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸೋಡಾ ಕೂಡ ಸೇರಿಸ್ಕೊಳ್ತೀನಿ. ಸೋಡಾ ಹಾಕೋದ್ರಿಂದ ಬೋಂಡ ಚೆನ್ನಾಗಿ ಉಬ್ಬಿ ಬರುತ್ತೆ, ಅದಕ್ಕೋಸ್ಕರ ಸೋಡಾನ ಸೇರಿಸ್ತಾ ಇದ್ದೀನಿ. ಸೋಡಾ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು, ಆದರೆ ಬೋಂಡ ಅಷ್ಟೊಂದಾಗಿ ಚೆನ್ನಾಗಿ ಬರೋದಿಲ್ಲ. ನೋಡಿ, ಸೋಡಾನ ಸೇರಿಸಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ನಾನು ಸೇರಿಸ್ಕೊಳ್ತೀನಿ. ಅರಿಶಿನ ಪುಡಿ ಏನಕ್ಕಪ್ಪ ಅಂದರೆ ಒಳ್ಳೆ ಕಲರ್ ಕೂಡ ಬರುತ್ತೆ, ಹಾಗೆ ಒಂದು ಟೇಸ್ಟನ್ನು ಕೊಡುತ್ತೆ ಅಂತ. ಹಾಗಾಗಿ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟು ರುಚಿ ಬೇಕು ಅಷ್ಟು ರುಚಿಗೆ ಉಪ್ಪನ್ನು ಸೇರಿಸ್ಕೊಂಡು ಒಂದಕ್ಕೊಂದು ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಎಲ್ಲನೂ ಕೂಡ ಹಿಟ್ಟಿಗೆ ಬೆರೆತ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈ ಬೋಂಡ ಮದುವೆ ಮನೆಗಳಲ್ಲಿ ಮಾಡುವಂತಹ ಒಂದು ರುಚಿನೇ ಕೊಡುತ್ತೆ, ಹಾಗೆ ಅಷ್ಟೇ ಒಂದು ಟೇಸ್ಟನ್ನು ಇರುತ್ತೆ. ನಾವೇನು ಹೊರಗಡೆ ಬೋಂಡ ಸೆಂಟರ್ಗಳಲ್ಲಿ ಅಥವಾ ಏನು ಹೊರಗಡೆ ಬಜ್ಜಿ ಬೋಂಡ ಮಾಡ್ತಾರಲ್ಲ, ಅಲ್ಲಿ ಹೋಟೆಲ್ಗಳಲ್ಲಿ ತಿಂತೀವಲ್ಲ, ಅದೇ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅದೇ ಥರನೇ ಒಂದು ಬೋಂಡನ ಮನೇಲಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅಜ್ವೈನನ್ನು ಕೂಡ ಸೇರಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮದುವೆ ಮನೆಗಳಲ್ಲಿ ಹೋದಾಗ ಅವರು ಒಂದೊಂದೇ ಬೋಂಡಗಳನ್ನು ಇಡ್ತಾರೆ, ದಪ್ಪದಾಗಿರೋವಂಥದ್ದು. ನಾವು ಹೇಗೆ ಮಾಡ್ತಾರೆ ಅನ್ನೋದನ್ನು ಇದು ಮಾಡ್ತೀವಿ. ಆದರೆ ನಮ್ಮ ಮದುವೆಗಳಲ್ಲಿ ನೋಡಿದಾಗ ಇದೇ ಥರನೇ ಮಾಡಿದರು. ತುಂಬಾ ಚೆನ್ನಾಗಿತ್ತು, ತುಂಬ ಸಖತ್ತಾಗಿತ್ತು ಟೇಸ್ಟು ಕೂಡ. ನಾವು ಒಂದು ಬೋಂಡ ನಮಗೆ ಎತ್ಲಗೂ ಸಾಲಲ್ಲ. ಮದುವೆ ಮನೆಗಳಲ್ಲಿ ಹೋದಾಗ ಇನ್ನೊಂದು ಇಡೋದೇ ಇಲ್ಲ, ಅವರು ಒಂದೇ ಸಲ ಇಡೋದು. ಯಾಕೆಂದರೆ ನಮ್ಮ ಥರ ಎಷ್ಟೊಂದು ಜನ ಮದುವೆಗೆ ಬಂದಿರ್ತಾರೆ, ಎಲ್ರಿಗೂ ಆಗಬೇಕಲ್ವ. ಹಾಗಾಗಿ ನೋಡಿ, ಅದೇ ಥರ ಮನೇಲೇ ಸೂಪರಾಗಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಿರೋ ಥರ ಕಲಿಸ್ಕೊಳ್ತೀನಿ. ಸೇಮ್ ಬೋಂಡದಿಟ್ಟು ಏನು ಕಲಿಸ್ತೀವಲ್ಲ ಅದೇ ಥರನೇ ಕಲಿಸ್ಕೋಬೇಕು. ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಒಳಗಡೆ. ತುಂಬ ಗಟ್ಟಿಯಾಗಿ ಕಲಿಸಿದ್ರೆ ಹಿಟ್ಟು ಅಷ್ಟೊಂದಾಗಿ ಒಳಗಡೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತೆಳುವಾಗೆ ನೋಡಿ ಅದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನಾವು ರೌಂಡ್ ಮಾಡಿದ್ರೆ ರೌಂಡ್ ಆಗಬೇಕು. ಸ್ವಲ್ಪ ನೀರಲ್ಲಿ ಎತ್ಕೊಂಡು ರೌಂಡ್ ಮಾಡಿದ್ರೆ ರೌಂಡ್ ಆಗುತ್ತೆ. ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇವಾಗ ನಾನು ರೌಂಡ್ ಆಗಿರುವಂತಹ ಬಜ್ಜಿಗಳನ್ನು ಬಿಡ್ತೀನಿ. ನೋಡಿ, ಎಣ್ಣೆಗೆ ಹಾಕೋದು 1 to ಡಬಲ್ ಆಗುತ್ತೆ. ಯಾಕೆ ಸೋಡಾ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಡಬಲ್ ಆಗುತ್ತೆ. ಇದು ಒಂಥರ ಗೋಲಿ ಬಜ್ಜಿ ಥರ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ಹಸಿಕಾಯಿ ತುರಿ, ಮೊಸರು ಅನ್ನ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ತುಂಬಾ ಚೆನ್ನಾಗಿ 1 to ಡಬಲ್ ಆಗುತ್ತೆ ಸೈಜ್ ಕೂಡ. ಈ ಥರ ಮಾಡ್ಕೊಳ್ಳೋದ್ರಿಂದ ಸಖತ್ತಾಗಿರುತ್ತೆ ಬೋಂಡ, ಒಂದು ಟೇಸ್ಟ್ ಅಂತಲೇ ಹೇಳ್ಬೋದು. ನಾನು ಹೇಳೋದ್ನಲ್ಲ, ಇದಕ್ಕೆ ಬೇಕಿದ್ರೆ ತರಕಾರಿಗಳನ್ನು ಕೂಡ ಹಾಕ್ಕೋಬೋದು. ಸಣ್ಣದಾಗಿ ಕಟ್ ಮಾಡಿ ತರಕಾರಿಗಳನ್ನು ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟ್ ತುರಿನ ಹಾಕ್ಕೋಬೋದು, ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು. ಆಮೇಲೆ ಕ್ಯಾಬೇಜನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಒಂದು ರೆಸಿಪಿನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ರೆಸಿಪಿ ಬೇಕು ಅನ್ನೋರು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ವೆಜಿಟೇಬಲ್ ಪಕೋಡ ಮಾಡೋದು ಹೇಗೆ ಅಂತ ಖಂಡಿತ ತಿಳಿಸ್ಕೊಡ್ತೀನಿ. ನೋಡಿ, ನೀವೇ ನೋಡ್ತಾ ಇರ್ಬೋದು, ಇಷ್ಟೊಂದು ದಪ್ಪದಾಗಿ ಸೈಜ್ ಕೂಡ ಇಷ್ಟೊಂದು ದೊಡ್ಡದಾಗಿದೆ. ಗೋಲಿ ಬಜ್ಜಿ ಥರನೇ ಬಂದಿದೆ. ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೇನು ಮದುವೆ ಮನೆಗಳಲ್ಲಿ ತಿಂದಿರ್ತೀರಾ ಅದೇ ಟೇಸ್ಟ್ ಕೊಡುತ್ತೆ. ಆಮೇಲೆ ಬಜ್ಜಿ ಸೆಂಟ್ರ್ಗಳಲ್ಲಿ ಏನು ತಿಂದಿರ್ತೀರಾ ಅದೇ ಒಂದು ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲನೂ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೂಪರ್ ಆಗಿರೋಂತಹ ಬೋಂಡ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಅದಕ್ಕೆ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೋಂಡಗಳು ಬಂದಿದೆ ಅಂತ. ತುಂಬಾ ಸಾಫ್ಟಾಗಿತ್ತು, ಒಳಗಡೆನೂ ಕೂಡ ಅಷ್ಟೇ ತುಂಬ ಸಾಫ್ಟಾಗಿತ್ತು. ಅಷ್ಟೇ ಚೆನ್ನಾಗಿ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ, ತಪ್ಪದೆ ನಿಮ್ಮ ಕಮೆಂಟನ್ನು ತಿಳಿಸಿ.
ಇದಕ್ಕಿಂತ ಎಲ್ಲ ವೆಜಿಟೇಬಲ್ಸ್ಗಳನ್ನು ಹಾಕಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಕೂಡ ನಿಮಗೆ ಆ ಒಂದು ವಿಡಿಯೋನ ರೆಸಿಪಿನ ತಿಳಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಬೆಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.